ನಮಸ್ಕಾರ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 3ನೇ ಶ್ಲೋಕವನ್ನು ನೋಡೋಣ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚ ಮಾಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಈಗ ದುರ್ಯೋಧನ ದ್ರೋಣಾಚಾರ್ಯರಿಗೆ ಕೆಲವು ವಿಷಯಗಳನ್ನು ನೆನಪಿಸ್ತಾ ಇದ್ದಾನೆ. ಅವರಿಗೆ ಪಾಂಡವರ ಸೈನ್ಯದ ಮೇಲೆ ದ್ವೇಷ ಹುಟ್ಟುವಂತಹ ವಿಷಯಗಳನ್ನು ಎತ್ತಿ ಎತ್ತಿ ತೋರಿಸಿದಾಗ ತಮಗೆ ಜಯವಾಗುತ್ತೆ ಅನ್ನುವಂತಹ ಒಂದು ಆಸೆಯಿಂದ ಈಗ ದ್ರೋಣಾಚಾರ್ಯರಿಗೆ ಕೆಲವು ಮರ್ಮಭೇದಕವಾದಂತಹ ಮಾರ್ಮಿಕವಾದಂತಹ ಸಂಗತಿಗಳನ್ನು ಹೇಳೋದಕ್ಕೆ ಹೊರಟಿದ್ದಾನೆ. ಮೊದಲನೆಯದರಲ್ಲಿ ನಿಮ್ಮ ಶಿಷ್ಯ ದ್ರುಪದ ಪುತ್ರ ಅವನು ಆ ಕಡೆ ಸೈನ್ಯದಲ್ಲಿ ಇದ್ದಾನೆ ಅಂತ ಮೊದಲನೆಯದಾಗಿ ದ್ರೋಣಾಚಾರ್ಯರಿಗೆ ಜ್ಞಾಪಿಸ್ತಾ ಇದ್ದಾನೆ. ಅಷ್ಟೆಲ್ಲ ಕಷ್ಟಪಟ್ಟು ಧನುರ್ವಿದ್ಯೆಯನ್ನು ಹೇಳಿಕೊಟ್ರಿ, ಈಗ ಅವನು ನಿಮ್ಮ ಪ್ರತಿಪಕ್ಷದಲ್ಲಿ ನಿಮ್ಮ ವಿರುದ್ಧನೇ ನಿಂತು ಹೋರಾಡಲಿಕ್ಕೆ ತಯಾರಾಗಿದ್ದಾನೆ. ಇದೇ ತರಹ ಅನೇಕರಿದ್ದಾರೆ, ಇನ್ನು ಮುಂದೆ ಹೇಳ್ತಾ ಇದ್ದೇನೆ ಅನ್ನುವಂತಹ ಒಂದು ಭಾವನೆಯಿಂದ ದುರ್ಯೋಧನ ಆಚಾರ್ಯರಿಗೆ ಮನಸ್ಸಿಗೆ ಕ್ಲೇಶವನ್ನು ಮತ್ತು ಪಾಂಡವರ ಬಗ್ಗೆ ದ್ವೇಷವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹಿಮಂತ ಋತೌ ಪೌಷ ಮಾಸೆ ಕೃಷ್ಣ ಪಕ್ಷೆ. ಇಂದು ಜನವರಿ 24ನೇ ತಾರೀಕು ಶುಕ್ರವಾಸರೆ ದಶಮ್ಯಾಂ ಶುಭತಿಥೌ. ಇಂದು ಅನುರಾಧ ನಕ್ಷತ್ರ. ಇಂದು ಬುಧ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಅನೇಕ ಬದಲಾವಣೆಗಳು ನಮ್ಮಲ್ಲಿ ಆಗ್ತಾ ಇದೆ. ಅದನ್ನು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೇಷರಾಶಿಯವರಿಗೆ ಬುಧ ಮಕರ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಆದರೆ ಮುನ್ನಡೆ ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ. ಆದರೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ ಮತ್ತು ಟೀಕೆ ತುಂಬ ಬರುತ್ತೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿಭಾಯಿಸಿಕೊಂಡು ಮುನ್ನುಗ್ಗಬೇಕು. ವೃಷಭ ರಾಶಿಯವರಿಗೆ ನವಮದಲ್ಲಿ ಬುಧ ಬರುವುದರಿಂದ, ಭಾಗ್ಯಸ್ಥಾನಕ್ಕೆ ಬುಧ ಬರುವುದರಿಂದ ಧಾರ್ಮಿಕ ರೀತಿಯಲ್ಲಿ ಆಡಿದ ಮಾತಿನಿಂದ ಯಶಸ್ಸನ್ನು ಕಾಣುತ್ತೀರಿ. ಧಾರ್ಮಿಕವಲ್ಲದ ಮಾತುಗಳಿಂದ ತೇಜೋವಧೆ ಆಗುವಂತಹ ಸಾಧ್ಯತೆ ಇರುತ್ತೆ. ದೊಡ್ಡವರ ಆಶೀರ್ವಾದ ಪಡೆದು, ಗುರುಗಳ ಆಶೀರ್ವಾದ ಪಡೆದು ಕೆಲಸಗಳನ್ನು ಮಾಡಬೇಕು. ಮಿಥುನ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕಳೆದ 1.5 ತಿಂಗಳಿಂದ ಸ್ವಲ್ಪ ಮಾತುಕತೆಯಲ್ಲಿ ವ್ಯತ್ಯಾಸಗಳಾಗಿ ಅನೇಕ ಮಿತ್ರತ್ವಗಳಲ್ಲಿ ಸಂಬಂಧಗಳಲ್ಲಿ ಒಡಕು ಉಂಟಾಗಿತ್ತು. ಈಗ ಅದೆಲ್ಲದೂ ಕೂಡ ತಾನಾಗಿ ತಾನೇ ರಿಪೇರಿ ಆಗುವಂತಹ ದಿನಗಳನ್ನು ನೀವು ನೋಡ್ತೀರಿ. ಕರ್ಕ ರಾಶಿಯವರಿಗೆ ಇಂದಿನಿಂದ 1.5 ತಿಂಗಳು ಮಾತಿನಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ನೀವು ಏನೇ ಮಾತಾಡಿದರೂ ಅದರ ತಪ್ಪಾಗಿ ಕಾಣುತ್ತೆ. ನೀವು ಏನೇ ಹೇಳಿದರೂ ಅದನ್ನು ಜನರು ಅಪಾರ್ಥನೇ ಮಾಡಿಕೊಳ್ಳೋದು. ಆದ್ದರಿಂದ ಮಾತು ಕಡಿಮೆ ಮಾಡಿಬಿಟ್ಟು ಅವರಿಗೆ ಅರ್ಥ ಆಗತ್ತೆ ಸ್ವಲ್ಪ ದಿನದ ತನಕ ಅಂತ ಸುಮ್ಮನಿದ್ದು ಬಿಡೋದು ಬಹಳ ಒಳ್ಳೆಯದು. ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಾನು ಆಡಿದ ಮಾತುಗಳಿಂದ ಎಲ್ಲವೂ ನನ್ನ ಪರವಾಗಿ ಆಗೋಗುತ್ತೆ ಅನ್ನುವಂತಹ ಒಂದು ಭ್ರಾಂತಿ ಈಗ ಬರುತ್ತೆ. ಅದು ಕೆಲವೇ ದಿನಗಳಲ್ಲಿ ಆ ಭ್ರಾಂತಿ ಸಂಪೂರ್ಣವಾಗಿ ಇದು ತಪ್ಪಾಗಿತ್ತು ಅನ್ನೋದು ಅರ್ಥ ಕೂಡ ಆಗುತ್ತೆ. ಆದ್ದರಿಂದ ಹೆಚ್ಚಿನ ಆತ್ಮವಿಶ್ವಾಸದ ಮಾತುಗಳನ್ನು ಆಡದೆ ಗಂಭೀರವಾಗಿ ಏನಿದೆಯೋ ಅಷ್ಟನ್ನು ನಿಭಾಯಿಸಿಕೊಂಡು ಹೋಗೋದು ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಮಾತಿನಲ್ಲಿ ಸ್ವಲ್ಪ ಏರುಪೇರಾಗೋದಿದೆ. ಆದ್ದರಿಂದ ಬುಧ ನಿಮ್ಮನ್ನು ಹೆಚ್ಚು ಮಾತಾಡೋದಕ್ಕೆ ಪ್ರಚೋದಿಸಬಹುದು. ನೀವು ಬಹಳ ಬುದ್ಧಿವಂತಿಕೆಯ ಮಾತು ಅಂತ ನೀವು ಆಡೋದು ಬೇರೆಯವರಿಗೆ ತೊಂದರೆ ಆಗಬಹುದು ಮತ್ತು ಬೇರೆಯವರಿಗೆ ಹಿಂಸೆ ಆಗಬಹುದು. ಇದರಿಂದ ಜಗಳಗಳಾಗಬಹುದು. ಆದ್ದರಿಂದ ಮಾತಿನ ಬಗ್ಗೆ ಗಮನ ಖಂಡಿತ ಅವಶ್ಯಕ. ತುಲಾ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ. ಮಾತಿನಿಂದ ಅಮ್ಮನ ಜೊತೆಗೂ ಕೂಡ ಬಹಳ ಒಳ್ಳೆಯ ಒಂದು ಒಡನಾಟವನ್ನು ನೀವು ನೋಡ್ತೀರಿ. ಮನಸ್ಸಿಗೆ ನೆಮ್ಮದಿ. ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಮನೆಯಲ್ಲಿ ನೆಮ್ಮದಿಯನ್ನು ಕಾಣ್ತೀರಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ತೊಂದರೆ ಆಗೋದಿದೆ. ನಿಮ್ಮ ಅತಿ ಪರಾಕ್ರಮದಿಂದ ಅಥವಾ ಅತಿ ಪರಾಕ್ರಮದ ಮಾತಿನಿಂದ ಬೇರೆಯವರಿಗೆ ತೊಂದರೆ ಆಗೋದಿದೆ. ಬೇರೆಯವರಿಗೆ ತೇಜೋವಧೆ ಆದಂತೆ ಭಾಸವಾಗೋದಿದೆ. ಆದ್ದರಿಂದ ಹೆಚ್ಚು ಮಾತು ಬೇಡ. ಆದರೆ ನಿಮ್ಮ ಕೆಲಸದಲ್ಲಿ ಬುದ್ಧಿಯನ್ನು ಉಪಯೋಗಿಸಿ ಮುಂದೆ ಹೋಗಬೇಕು. ಧನುರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ, ಹಣಕಾಸಿನ ವಿಚಾರದಲ್ಲೂ ಕೂಡ ನೆಮ್ಮದಿ. ಕೆಲವರಿಗೆ ಧನಾಗಮ ಕೂಡ ಆಗುತ್ತೆ. ಮನೆಯೇ ಮಂತ್ರಾಲಯ, ಮನೆಯಲ್ಲೇ ಸ್ವರ್ಗ. ಮಕರ ರಾಶಿಯವರಿಗೆ ಬುಧ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಎಲ್ಲರ ಗಮನ ನಿಮ್ಮ ಕಡೆ ಇರುತ್ತೆ. ನೀವು ಆಡಿದ ಮಾತುಗಳನ್ನು ಬೇರೆಯವರು ತಪ್ಪಾಗಿಯೇ ಗ್ರಹಿಸ್ತಾ ಹೋಗ್ತಾರೆ. ನೀವು ಎಷ್ಟು ಹೇಳಲಿಕ್ಕೆ ಪ್ರಯತ್ನ ಪಟ್ಟರೂ ಅದು ಇನ್ನೂ ತಪ್ಪು ಆಗ್ತಾನೇ ಹೋಗುತ್ತೆ. ಆದ್ದರಿಂದ ಮಾತು ಹೆಚ್ಚು ಬೇಡ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಬಹಳ ತೂಕವಾಗಿ ಮಾತನಾಡಬೇಕು. ಕುಂಭರಾಶಿಯವರಿಗೆ ಸ್ವಲ್ಪ ಮಾತಿನಲ್ಲಿ ಏರುಪೇರಾಗೋದ್ರಿಂದ ಮಾತನ್ನು ಹೆಚ್ಚಾಗಿ ಆಡದೇ ಇರೋದೇ ವಾಸಿ. ಮತ್ತು ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ, ಮಿತ್ರತ್ವಗಳಲ್ಲಿ ಏರುಪೇರಾಗಿ ಇದು ಮುರಿದೇ ಹೋಯ್ತೇನೋ ಅಥವಾ ಇವರಿನ್ನ ನನ್ನ ಮಾತೇ ಆಡಿಸೋದಿಲ್ವೇನೋ ಅನ್ನೋಂತಹ ಭಾವನೆ ಬರಬಹುದು. ಕೇವಲ 20 ದಿನಗಳ ಕಾಲ ಇದಿರುತ್ತೆ. ಅದಾದ ನಂತರ ಎಲ್ಲವೂ ಸರಿ ಹೋಗುತ್ತೆ. ಧ್ಯಾನಾದಿಗಳನ್ನು ಮಾಡಿ ಭಗವಂತನ ಹೆಚ್ಚಾಗಿ ನೆನಪು ಮಾಡಿಕೊಂಡಾಗ ತೊಂದರೆಗಳೆಲ್ಲ ಪರಿಹಾರ ಆಗುತ್ತೆ.
ಮೀನರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮಾತನ್ನು ಇಷ್ಟು ದಿನದ ತನಕ ಯಾರು ಅಪಾರ್ಥ ಮಾಡ್ಕೊಂಡಿದ್ರು ಅವರಿಗೆಲ್ಲ ನಿಮ್ಮ ಮಾತು ಆ ರೀತಿ ಅಲ್ಲ, ನೀವು ಹೇಳಿದ್ದು ಸರಿಯಾಗೇ ಇತ್ತು ಅನ್ನುವಂತಹ ಒಂದು ಭಾವನೆ ಈಗ ಬರುತ್ತೆ. ಆದರೆ ಈ ಭಾವನೆ ನಿರಂತರವಾಗಿ ಇರುತ್ತೆ ಅನ್ನೋದಿಲ್ಲ. 20 ದಿನಗಳ ಕಾಲ ಈ ಒಂದು ಸುಖವನ್ನು ನೀವು ಅನುಭವಿಸ್ತೀರಿ. ಅದಾದ ನಂತರ ಪುನಃ ಬೇರೆಯವರು ನಿಮ್ಮನ್ನು ಅಪಾರ್ಥ ಮಾಡ್ಕೊಳ್ಳೋದು ಅದೆಲ್ಲ ಸೈಕಲ್ ಒಂದು ಈ ರೂಪದಲ್ಲಿ ನಡೀತಾ ಇರುತ್ತೆ. ಆದರೆ ಈಗ ಕೆಲವೊಂದು ಬಂಧಗಳನ್ನು ನೀವು ಪುನಃ ಉತ್ತೇಜನಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ನಾಳೆ ನಾನು ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿವರೆಗೂ ಇಂದು ಹೇಳಿದಂತಹ ಗೀತಾ ಶ್ಲೋಕವನ್ನು ಪಾರಾಯಣ ಮಾಡಿ. ನಮಸ್ಕಾರ.